ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರಗೋಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸ್ವೀಟು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಒಂದೇ ಒಂದು ಕಪ್ ಹುರಿಗಡಲೆ ಇದ್ದರೆ ಸಾಕು ಈ ಥರ ಇನ್ಸ್ಟೆಂಟ್ ಸ್ವೀಟ್ನ ಮಾಡ್ಕೊಬಿಡ್ಬೋದು. ಪಾಕ ಬೇಡ, ತುಪ್ಪ ಬೇಡ, ಟೈಮ್ ಕೂಡ ಅಷ್ಟೇ ತುಂಬ ಕಡಿಮೆನೇ, ಏನೊಂದು 5 ಮಿನಿಟ್ಸ್ಗೆಲ್ಲ ನೀವು ಈ ಸ್ವೀಟ್ನ ಆರಾಮಾಗಿ ಮಾಡ್ಕೊಬಿಡ್ಬೋದು. ಹಬ್ಬಕ್ಕಾಗಲಿ, ಮಕ್ಕಳಿಗಾಗಲಿ, ಸ್ಪೆಷಲ್ ಈವೆಂಟ್ಸ್ಗಳಿಗಾಗಲಿ, ಯಾವಾಗಲೇ ಆಗಲಿ 5 ಮಿನಿಟ್ಸ್ಗೆಲ್ಲ ನೀವು ಈಸಿಯಾಗಿ ಮಾಡಿಕೊಟ್ಬಿಡ್ಬೋದು. ಯಾರೂ ಹೇಳಲ್ಲ ನೀವು ಇದನ್ನು ಮನೇಲಿ ಮಾಡಿದ್ದೀರಾ ಅಂತ. ಅಷ್ಟು ಟೇಸ್ಟಿಯಾಗಿ ತುಂಬ ಸೂಪರ್ ಸಾಫ್ಟಾಗಿ ಇರುತ್ತೆ ಈ ಸ್ವೀಟು. ಇನ್ಸ್ಟೆಂಟಾಗಿ ಮಾಡ್ಕೊಂಡ್ರೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಹಾಗಾದರೆ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಣವಾ? ನೀವು ನೋಡ್ತಿರ್ಬೋದು ಎಷ್ಟು ಸೂಪರ್ ಸಾಫ್ಟ್ ಆಗಿದೆ ಅಂತ. ಸೇಮು ಇದ್ರ ಟೇಸ್ಟ್ ಯಾವ ಥರ ಇರುತ್ತೆ ಅಂದರೆ ಹಸು ಗಿಣ್ಣು ಬರುತ್ತಲ್ಲ, ಟೇಸ್ಟ್ ಅಂತೂ ಆ ಥರನೇ ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಬರುತ್ತೆ ಇದ್ರ ಟೇಸ್ಟು. ಅಷ್ಟು ಚೆನ್ನಾಗಿರುತ್ತೆ, ಫುಲ್ಲು ಸಾಫ್ಟಾಗಿರುತ್ತೆ. ನಾನು ಇದನ್ನು ಒಂದು 5 ಮಿನಿಟ್ಸು ಫ್ರೀಝರಲ್ಲಿ ಇಟ್ಟಿದ್ದೆ, ಅದಕ್ಕೆ ನಿಮಗೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ಬೋದು. ನೀವು ಹೊರಗಡೆನೇ ಒಂದು 10 ಮಿನಿಟ್ಸ್ ಇಟ್ಕೊಬಿಟ್ರೆ ಆಯಿತು. ಇದು ಇನ್ನೂ ಫುಲ್ಲು ಸೂಪರ್ ಸಾಫ್ಟ್ ಆಗಿರುತ್ತೆ, ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು. ಓನ್ಲಿ 1 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಆರಾಮಾಗಿ ಈ ಸ್ವೀಟ್ನ ನೀವು ಮಾಡ್ಕೊಬಿಡ್ಬೋದು. ಹಾಗಾದರೆ ಹೇಗೆ ಮಾಡಿದೆ ನೋಡೋಣವಾ? ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಹುರಿಗಡಲೆನ ತೊಗೊಂಡಿದ್ದೀನಿ. ಯಾವುದಾದ್ರು ಒಂದು ಕಪ್ ಮೆಜರ್ಮೆಂಟ್ ತೊಗೊಳ್ಳಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನಾನೀಗ ಹಾಲು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇದನ್ನು ಒಂದು 2 ಮಿನಿಟ್ಸ್ ಅಷ್ಟೇ, 2 ಮಿನಿಟ್ಸು ಏನು ಬೇಕಾಗಲ್ಲ, ಅಷ್ಟು ಬೇಗನೆ ಇದು ಡ್ರೈ ಆಗಿಬಿಡುತ್ತೆ. ಒಂದು ಸ್ವಲ್ಪ ಈ ಹುರಿಗಡಲೆ ಎಲ್ಲ ಬೇಯಬೇಕಷ್ಟೆ. ನೋಡಿ, ಈ ಥರ 1-2 ನಿಮಿಷ ಬೇಯಿಸ್ಕೊಬಿಡಿ, ಇದಲ್ಲಿಗೆ ಆಗಿಬಿಡುತ್ತೆ. ಇವಾಗಿದು ಡ್ರೈ ಆಗುತ್ತೆ ನೋಡಿ. ಇವಾಗ ಇದನ್ನು ಒಂದು ಸ್ವಲ್ಪ ಅಷ್ಟೇ ಹಾಲು ಹಾಕ್ಕೊಂಡು, ಅಂದರೆ ಒಂದು 1/2 ಕಪ್ಪಷ್ಟು ಹಾಲು ಹಾಕ್ಕೊಂಡು ನೀಟಾಗಿ ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬನ್ನಿ. ನೋಡ್ತಿರ್ಬೋದು ನೀವು ಇಲ್ಲಿ ಹುರ್ಗಡ್ಲೆ ಎಲ್ಲ ಯಾವ ಥರ ಡ್ರೈ ಆಗಿದೆ ಅಂತ. ಈ ಥರ ಫುಲ್ಲು ಹಾಲೊಳಗೇ ಇದು ಡ್ರೈ ಆಗಬೇಕು, ಒಂದು ಸ್ವಲ್ಪ ಬೆಂದಂಗಾಗಿರುತ್ತೆ. ಈಗ ಇದಕ್ಕೆ ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪ ಅಷ್ಟೇ ನೀರನ್ನ ಹಾಕ್ಕೊಂಡು ಈಗ ಇದನ್ನು ನೀಟಾಗಿ, ಅಂದರೆ ಫುಲ್ಲು ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು. ನಾನಿವಾಗ ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಬಂದಮೇಲೆ ಆಗಲೇ ತೊಗೊಂಡಿದ್ವಲ್ಲ ಬಾಣಲಿ, ಅದಕ್ಕೇ ಇದನ್ನು ಹಾಕ್ಕೊಳ್ತಿದ್ದೀನಿ. ಅದಕ್ಕೇ ಹಾಕ್ಕೊಳ್ಳಿ, ಏನು ಬೇರೆ ನೀವು ಪ್ಯಾನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಅದಕ್ಕೆ ಈ ಥರ ಹಾಕ್ಕೊಂಡು ಫುಲ್ಲು ಲೋ ಫ್ಲೇಮಲ್ಲಿ ಈ ಥರ 1-2 ನಿಮಿಷ ಮಿಕ್ಸ್ ಮಾಡ್ತಾ ಬಂದರೆ ಸಾಕು, ಅದು ಫುಲ್ಲು ಗಟ್ಟಿಗೆ ಆಗಿಬಿಡುತ್ತೆ. ಈಗೇನು ಮಾಡ್ತೀನಿ, ಒಂದು 1/2 ಕಪ್ಪಷ್ಟು ಸಕ್ಕರೆನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ನಿಮಗೆ ಬೇಕು ಅಂದರೆ ನೀವು ಬೆಲ್ಲ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟು ಒಂದೊಳ್ಳೆ ಮಿಕ್ಸ್ ಕೊಡಿ. 1 ನಿಮಿಷಕ್ಕೆಲ್ಲ ಈ ಸ್ವೀಟ್ ರೆಡಿ ಆಗಿಬಿಡುತ್ತೆ. ಜಾಸ್ತಿ ಏನು ಟೈಮ್ ಕೂಡ ನಿಮಗೆ ಇಡ್ಸೋಲ್ಲ. ನಿಮಗೆ ಈಗ ಸಕ್ಕರೆ ಬೇಡ ಅಂದರೆ ಬೆಲ್ಲ, ಬ್ರೌನ್ ಶುಗರು, ಆಮೇಲೆ ಕೊನೆಗೆ ಬೇಕಾದ್ರೆ ಹನಿ, ಯಾವ್ದು ಬೇಕಾದ್ರೂ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇದೆಲ್ಲ ಆಪ್ಷನಲ್, ಸಕ್ಕರೆ ಆಪ್ಷನಲ್ಲು. ಇನ್ನೇನು ಎಲ್ಲರ ಮನೆಯಲ್ಲೂ ಸಕ್ಕರೆ ಮತ್ತು ಬೆಲ್ಲ ಈಸಿಯಾಗಿ ಸಿಗುತ್ತೆ ಅಂತ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ಇಲ್ಲಿ 1 ನಿಮಿಷ ಕೂಡ ತೊಗೊಂಡಿಲ್ಲ, ಅಷ್ಟು ಬೇಗ ಫುಲ್ಲು ಗಟ್ಟಿಯಾಗಿದೆ. ಈಗ ನೆಕ್ಸ್ಟು 1 ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಈ ಥರ ನೋಡಿ ಸೈಡ್ಸ್ ಎಲ್ಲ ನೀಟಾಗಿ ತೆಕ್ಕೊಳ್ಳಿ. ತುಪ್ಪ ಹಾಕಿದ್ರೂ ಅಷ್ಟೇ, ಹಾಕದೇ ಇದ್ರೂ ಅಷ್ಟೇ. ಈ ಥರ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡ್ರೆ ನಿಮಗೆ ಆರಾಮಾಗಿ ಸೈಡ್ಸ್ ಎಲ್ಲ ಬಿಡ್ಕೊಂಡು ಬಂದುಬಿಡುತ್ತೆ, ಅದು ಗಟ್ಟಿ ಆಗ್ತಿದ್ದಂಗೆ. ನೀವು ನೋಡ್ತಿರ್ಬೋದು ನಾನು ಯಾವ ಥರ ಸೈಡ್ಸ್ ಎಲ್ಲ ನೀಟಾಗಿ ತೆಕ್ಕೊಳ್ತಿದ್ದೀನಿ ಅಂತ. ಈ ಥರ ತೆಕ್ಕೊಂಡು ಅದು ನೀಟಾಗಿ ಒಂದು ಉಂಡೆ ಗಾತ್ರಕ್ಕೆ ಬರಬೇಕು, ಅಂದರೆ ಸೈಡ್ಸಲ್ಲಿ ಎಲ್ಲೂ ಅಂಟ್ಕೋಬಾರ್ದು, ಕೈಗೆ ಆಗಲಿ ಅಂಟಬಾರ್ದು. ಆ ಕನ್ಸಿಸ್ಟೆನ್ಸಿ ಬಂದರೆ ಆಯಿತು. ಈ ಸ್ವೀಟ್ ಮಾಡೋಕ್ಕೆ ನಿಮಗೇನು 5 ನಿಮಿಷ ಕೂಡ ಬೇಕಾಗಲ್ಲ, ಏನೊಂದು 3-4 ನಿಮಿಷದಲ್ಲೇ ಇದೇನು ಆಗೋಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಇವಾಗ ಇದನ್ನು ಪ್ಲೇಟು ಅಥವಾ ಯಾವುದಾದ್ರು ಒಂದು ಬಟ್ಲು ಯಾವುದಕ್ಕೆ ಬೇಕಾದ್ರೂ ನೀವು ಹಾಕಿ ಈ ಥರ ಮೇಲೊಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಇದು ನೀಟಾಗಿ ಸೆಟ್ ಆಗಿಬಿಡುತ್ತೆ. ನಿಮಗೆ ಅರ್ಜೆಂಟಿಗೆ ಬೇಕು ಅಂದರೆ ಏನೊಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ಫುಲ್ಲು ಗಟ್ಟಿಗಾಗಿ ಸಿಕ್ಬಿಡುತ್ತೆ. ನೀವು ಹೊರಗಡೆನೇ ಇಟ್ಕೊಂಡ್ರೆ ಇನ್ನೂ ಸೂಪರ್ ಸಾಫ್ಟಾಗಿ ಮೈಸೂರು ಪಾಕ್ ಥರ ಟೆಕ್ಸ್ಚರ್ ಬರುತ್ತೆ. ಏನೊಂದು 10 ನಿಮಿಷ ಹೊರಗಡೆನೇ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಈ ಟೇಸ್ಟ್ನ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು. ನೋಡಿ, ಈ ಥರ ಈಸಿಯಾಗಿ ಬಂದುಬಿಡುತ್ತೆ, ಇದೇನು ತುಂಬ ಕಷ್ಟನೇ ಅಲ್ಲ. ಒಂದು ಸ್ವಲ್ಪ ಅಷ್ಟೇ ಬಟ್ಲಿಗೆ ತುಪ್ಪ ಅವ್ರ ಎಣ್ಣೆ ಏನಾದ್ರು ಸವರ್ಕೊಂಡು ಈ ಥರ ಬ್ಯಾಟರ್ನ ಹಾಕ್ಕೊಂಡು ಒಂದು 5-10 ನಿಮಿಷ ಬಿಡಿ, ಅಲ್ಲಿಗಿದು ಸೆಟ್ ಆಗಿಬಿಡುತ್ತೆ. ಆಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಸ್ವೀಟ್ ರೆಡಿ ಇರುತ್ತೆ. ಇದನ್ನು ನೀವು ಎಲ್ಲಿ ಬೇಕಾದ್ರೂ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗಂತೂ ಈ ಟೇಸ್ಟು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರಗೋಗುತ್ತೆ, ಅಷ್ಟು ಸೂಪರ್ ಸಾಫ್ಟಾಗಿರುತ್ತೆ ಈ ಸ್ವೀಟು. ನಿಮಗೇನಾದರೂ ಈ ಸ್ವೀಟ್ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.